ಇಲ್ಲ, ನಾ ಮೊದಲೇ ಹೇಳೀನಿ, ಇನ್ನೂ ತನಕ ದಾಖಲೆ ಬಿಡುಗಡೆ ಮಾಡಲಿಲ್ಲ ನಾನು ಲಿಂಗಾಯತ ಅಂತ. ನೀನು LCಯಲ್ಲಿ ಏನಿದೆ ಮೊದಲು ಬಿಡುಗಡೆ ಮಾಡಲಿ. ಸುಮ್ಮನೆ ಜನರು ಮೋಸ ಮಾಡಿ ಲಿಂಗಾಯತ ಅಂತೇಳಿ ಒಂದು ಕಡೆ ವೀರಶೈವ ಅಂತ ಹೇಳ್ಕೊತಾನೆ, ಒಂದು ಕಡೆ ಲಿಂಗಾಯತ ಅಂತ ಹೇಳ್ತಾನೆ. ಲಿಂಗಾಯತ ಪ್ರತ್ಯೇಕ ಧರ್ಮ ಮಾಡಲಿಕ್ಕೆ ಸಹಿ ಮಾಡ್ತಾನೆ. ನಾ ಪಂಚಪೀಠದವ್ರಿಗೆ ಕೇಳಕ್ಕೆ ಬಯಸ್ತಿದ್ದೀನಿ, ಇಂಥ ವ್ಯಕ್ತಿನ ನೀವು ತಲೆ ಮ್ಯಾಗ ಕುಂಡ್ಸ್ಕೊಂಡು ಹಾಡಿ ಹೊಗಳ್ತಿರಲ್ಲ ಯಡಿಯೂರಪ್ಪ ಅಂತ. ಹಾಗಾದ್ರೆ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಸಹಿ ಮಾಡಿದ ಬಗ್ಗೆ ಯಾಕೆ ಪ್ರಶ್ನೆ ಮಾಡೋದಿಲ್ಲ ವೀರಶೈವ ಲಿಂಗಾಯತರು ಎಲ್ಲ ಒಂದೇ. ನಾವು ಸನಾತನ ಹಿಂದೂ ಧರ್ಮದ ಒಂದು ಭಾಗ ಅಷ್ಟೇ. ಅದನ್ನು ಧೈರ್ಯವಾಗಿ ಯಡಿಯೂರಪ್ಪನೂ ಹೇಳಿಲ್ಲ, ಅವ್ರ ಮಗನೂ ಹೇಳಿಲ್ಲ. ಇದೇ ಹುಬ್ಬಳ್ಳಿಯಲ್ಲಿ ನಾನು ನೇರವಾಗಿ ವಿಜೇಂದ್ರಗೆ ಎಚ್ಚರಿಕೆ ಕೊಟ್ಟೆ, ಇಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಗ್ತಾಯಿದೆ, ನೀನು ಹಿಂದೂ ಅನ್ನೋಂಥದ್ದು ಆ ಸ್ವಾಮೀಜಿಗಳು ನಿರ್ಣಯ ಮಾಡಲಿ ಅಂತ ಹೇಳಿದ್ದ. ನೀ ರಾಜೀನಾಮೆ ಕೂಡ ಅಂತ ಹೇಳಿದೆ. ಹಿಂದುತ್ವ ನೀನು ಬರಲಿಲ್ಲ ಅಂದರೆ BJP ಒಳಗೆ ಇರ್ಲಾಕ ನೀ ಅನಾರ ಅಂದಾಗ ನನ್ನ ಹೇಳಿಕೆ ಇಲ್ಲಿ ಹುಬ್ಬಳ್ಳಿ ಒಳಗೇನು ಕೊಟ್ಟೆ, ಮಾಧ್ಯಮದಲ್ಲಿ ಏನು ಬತ್ತು, 10 ನಿಮಿಷದಲ್ಲೇ ಹಿಂದೂ ಅಂತ ಬರ್ಸ್ರಿ ಅಂತೇಳಿ ಹೇಳಿಕೆ ಕೊಟ್ಟ. ಅಂದರೆ ಈ ರೀತಿ ನಕಲಿ ಲಿಂಗಾಯತ ನಕಲಿ ಹಿಂದೂವಾದಿಯನ್ನು ರಾಜ್ಯ ಜನ ಒಪ್ಕೋತಾ ಇಲ್ಲ. ಅದಕ್ಕೆ ನನಗೆ ವ್ಯಾಪಕವಾದಂಥ ಬೆಂಬಲ ಸಿಗ್ತಾಯಿದೆ.